5ನೇ ಯೂನಿಟ್ದಾಗ ಒಂದು ಕ್ವಶನ್, ಫಸ್ಟ್ ಪ್ರಮುಖವಾದ ಕ್ವಶನ್ ಏನಪ್ಪ ಅಂದರೆ ಸರಕುಗಳ ಮಾರಾಟದ ಅಧಿನಿಯಮ ಒಳಗೆ 1930 ಅದ್ರೊಳಗೆ ಏನಪ್ಪ ಅಂದ್ರೆ ಷರತ್ತುಗಳು ಮತ್ತು ಭರವಸೆಗಳು ಅಂತ ಒಂದು ಕ್ವಶನ್ ಬರುತ್ತೆ. ಷರತ್ತುಗಳು ಮತ್ತು ಭರವಸೆಗಳು ಅದ್ರ ಏನಪ್ಪ ಅಂದ್ರೆ ಕಲಂ 12 ಅಂದ್ರೆ ಸೆಕ್ಷನ್ 12 ಸಬ್ ಸೆಕ್ಷನ್ 2 ಒಳಗೆ ಏನಪ್ಪ ಅಂದ್ರೆ ಷರತ್ತುಗಳ ಬಗ್ಗೆ ಹೇಳ್ತಾರೆ. ಅದ ಕಲಂ 12 ಸಬ್ ಸೆಕ್ಷನ್ 3 ಒಳಗೆ ಏನಂತಾರಪ್ಪ ಅಂದ್ರೆ ಭರವಸೆಗಳ ಬಗ್ಗೆ ಹೇಳ್ತಾರೆ. ಭರವಸೆಗಳನ್ನು ಹೇಳ್ಬೇಕಂದ್ರೆ ಪ್ರಥಮವಾಗಿ ಭರವಸೆಗಳು ಇಲ್ಲಿ ಭರವಸೆಗಳು ಏನಪ್ಪ ಮೂಲಭೂತ ಪ್ರಮುಖ ಅಂಶಗಳಿರ್ತಾವೆ. ಅಲ್ಲಿಪ್ಪ ಅಂದ್ರೆ ಷರತ್ತುಗಳ ಉಲ್ಲಂಘನೆ ಆದ್ರೆ ಅಂದ್ರೆ ಖರೀದಿದಾರನು ಕೆಲವು ಕ್ರಮಗಳನ್ನು ಕೈಗೊಳ್ಬೋದು. ಅಂದ್ರೆ ಈಗ ಇಬ್ಬರು ವ್ಯವಹಾರ ಇರ್ತಾರ, ಮಾರಾಟಗಾರ ಏನಾರ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ಕೊಂಡ್ರೆ ಅಂದ್ರೆ ಷರತ್ತುಗಳು ಇರ್ತಾವ, ಷರತ್ತುಗಳನ್ನ ಉಲ್ಲಂಘನೆ ಮಾಡ್ಕೊಂಡ್ರೆ ಆಗ ಖರೀದಿದಾರನು ಕೈಗೊಳ್ಳುವ ಕ್ರಮಗಳಿರ್ತಾವ ಕೈಗೊಳ್ಬೋದು. ಅಂದ್ರೆ ಒಪ್ಪಂದವನ್ನು ರದ್ದು ಮಾಡ್ಬೋದು ಮತ್ತು ಸರಕುಗಳನ್ನು ತಿರಸ್ಕರಿಸಬಹುದು. ಅಗತ್ಯವಿದ್ದರೆ ನಷ್ಟಪೂರ್ತಿ ಅಂದ್ರೆ ಆ ಒಪ್ಪಂದಗಳನ್ನು ರದ್ದು ಮಾಡ್ಕೋಬೋದು ಅವ. ಯಾಕೆ ಮಾರಾಟಗಾರ ಏನಾರ ಷರತ್ತುಗಳನ್ನು ಪಾಲಿಸಲಿಲ್ಲ ಅಂದ್ರೆ ಅವ ಮತ್ತು ಆ ವಸ್ತುವನ್ನು ತಿರಸ್ಕರಿಸ್ಬೋದು, ಅಂದರೆ ರಿಟರ್ನ್ ಆಗಿ ಕೊಡಬಹುದು. ಹೊಳಪಸ ಅಗತ್ಯ ಬಿದ್ದರೆ ತನಗೆ ನಷ್ಟವಾದವನ್ನು ಪರಿಹಾರವನ್ನು ಪಡಿಬೋದು ಅಂತ ಹೇಳ್ತಾರೆ. ಇದ್ರೊಳಗೆ ಕೆಲವೊಂದು ಅಂಶಗಳು, ಪ್ರಮುಖ ಅಂಶಗಳು ಕಂಡು ಬರ್ತಾವೆ. ಯಾವಪ್ಪ ಅಂದ್ರೆ ಪ್ರಥಮವಾಗಿ ಶ್ರೀತೊಳಗೆ ಸಂಬಂಧಪಟ್ಟ ಷರತ್ತುಗಳು ಅಂದ್ರೆ ಮಾರಾಟಗಾರನಿಗೆ ಅಂದ್ರೆ ಇಲ್ಲಿ ಏನು ಬರ್ತದೆ, ಕಲಂ 14A ಒಳಗೆ ಬರ್ತದೆ. ಇದೆ ಕಲಂ 14A ಒಳಗೆ ಏನು ಬರುತ್ತೆ ಅಂದ್ರೆ ಮಾರಾಟಗಾರನಿಗೆ ಸರಕುಗಳ ಮಾರಾಟ ಮಾಡುವ ಸರಿಯಾದ ಹಕ್ಕು ಇರುತ್ತದೆ. ಅಂದ್ರೆ ಯಾರು ಮಾರಾಟ ಮಾಡ್ತಾರಲ್ಲ ಆ ಮಾರಾಟಗಾರನಿಗೆ ಸರಕುಗಳ ಮಾರಾಟ ಮಾಡುವ ಸರಿಯಾದ ಹಕ್ಕನ್ನು ಮಾರಾಟ ಮಾಡುವ ಸರಿಯಾದ ಒಂದು ಹಕ್ಕನ್ನು ಹೊಂದಿರ್ತಾನೆ. ಇದ್ರೊಳಗೆ ಷರತ್ತು ಒಳಗೆ 2ನೇ ಪಾಯಿಂಟ್ಸ್ ಬಂದ್ರೆ ವಿವರಣೆಯ ಮೂಲಕ ಮಾರಾಟ ಅಂದ್ರೆ ಯಾವುದೋ ಒಂದು ವಸ್ತು ಇರ್ತದಲ್ಲ ಅದ್ರ ಬಗ್ಗೆ ವಿವರಣೆ ಹೇಳಿ ಮಾರಾಟ ಮಾಡೋದು. ಇದು ಯಾವ ಸೆಕ್ಷನ್ ಬರುತ್ತೆ ಅಂದ್ರೆ ಸೆಕ್ಷನ್ 15 ಬರುತ್ತೆ. ಅಂದ್ರೆ ಸರಕಿನ ಬಗ್ಗೆ ವರ್ಣನೆ ಮಾಡಿ ತಿಳಿಸ್ಬೇಕು ಅದ. ಆನಂತರ ಅದ್ರೊಳಗೆ 3ನೇ ಪಾಯಿಂಟ್ಸ್ ಒಳಗೆ ಷರತ್ತುಗಳು ಅಂದ್ರೆ ಮಾದರಿಯ ಮೂಲಕ ಮಾರಾಟ. ಇದು ಸೆಕ್ಷನ್ 17. ಸೆಕ್ಷನ್ 17 ಏನಿರುತ್ತೆ, ಮಾದರಿಯ ಮೂಲಕ ಮಾರಾಟ ಅಂದ್ರೆ ಯಾವುದೋ ಒಂದು ವಸ್ತುವನ್ನ ಮೂಲ ಆಧಾರವಾಗಿಟ್ಟು ಅಂದ್ರೆ ಮಾದರಿಯನ್ನು ತೋರಿಸುವಂತ ಮಾದರಿಯ ಮೂಲಕವಾಗಿ ಮಾರಾಟ ಮಾಡೋದು ಅಂದ್ರೆ ಇದಾಯ್ತಾ. 4ನೇದು ಏನು ಬರುತ್ತೆ ಅಂದ್ರೆ ಇದು ಮಾದರಿಯ ಮತ್ತು ವಿವರಣೆಯ ಮೂಲಕ ಮಾರಾಟ ಅಂದ್ರೆ ಒಂದು ವಸ್ತು ಬಗ್ಗೆ ಮಾದರಿಯನ್ನು ಕೊಡುವುದು ಮತ್ತು ಅದ ವಸ್ತು ಬಗ್ಗೆ ವಿವರಿಸುವುದು. ಅದರಿಂದ ಅದ್ರೊಳಗೆ ಇದೇ ಸೆಕ್ಷನ್ 15 ಮತ್ತು 17. 15 ಏನು ಬರುತ್ತಪ್ಪ ಅಂದ್ರೆ ವಿವರಣೆ ಬಗ್ಗೆ ಬರುತ್ತೆ. 17 ಮಾದರಿಯ ಬಗ್ಗೆ ಬರುತ್ತೆ ಅಂತ. ಸೆಕ್ಷನ್ 16 ಸಬ್ ಸೆಕ್ಷನ್ 1 ಅದ್ರೊಳಗೆ ಗುಣಮಟ್ಟವಾದ ಫಿಟ್ನೆಸ್ಗೆ ಸಂಬಂಧಪಟ್ಟ ಷರತ್ತು ಅಂದ್ರೆ ಯಾವುದೋ ಒಂದು ಖರೀದಿದಾರನು ಉದ್ದೇಶ ತಿಳಿಸಿದ್ದರೆ ಸರಕುಗಳನ್ನು ಅದಕ್ಕೆ ತಕ್ಕಂತೆ ಉತ್ತಮವಾಗಿರಬೇಕು. ಅಂದ್ರೆ ಖರೀದಿದಾರನು ನನಗೆ ಇಂಥ ವಸ್ತು ಬೇಕಂತಂದಿದ್ದಂತೂ ಅದರ ತಕ್ಕ ವಸ್ತುವನ್ನು ಕೊಡಬೇಕು ಅಂತ ಕಾನೂನು ಹೇಳ್ತೈತೆ. ಅದರ ಸೆಕ್ಷನ್ 16 1 ಹೇಳ್ತೈತಿ. ಅದ ಸೆಕ್ಷನ್ 16 ಒಳಗೆ ಸಬ್ ಸೆಕ್ಷನ್ 2 ಒಳಗೆ ಏನು ಹೇಳ್ತೈತಪ್ಪ ಅಂದ್ರೆ ವ್ಯಾಪಾರದ ಗುಣಮಟ್ಟದ ಷರತ್ತು ಅಂದ್ರೆ ವ್ಯಾಪಾರ ಮಾಡ್ತಿರ್ತಾನೆ, ವ್ಯಾಪಾರಕ್ಕೆ ತಕ್ಕಂತೆ ಗುಣಮಟ್ಟವಾಗಿರ್ಬೇಕು. ವ್ಯಾಪಾರ ಮಾಡ್ತಲ್ಲ ಅದರ ತಕ್ಕಂತ ಒಂದು ಗುಣಮಟ್ಟ ವಸ್ತುವನ್ನು ಕೊಡಬೇಕು. ಅದ್ರೊಳಗೆ 7ನೇದು ಷರತ್ತು ಅಂದ್ರೆ ಆರೋಗ್ಯಕ್ಕೆ ಅಂದ್ರೆ ಸುರಕ್ಷತೆ ಮತ್ತು ಆಹಾರ ಇರಲ್ಲ ಅಂದ್ರೆ ಪಾನೀಯಗಳು ಇರ್ಬೋದು. ಆರೋಗ್ಯ ಅಂದ್ರೆ ಯಾವುದೋ ಒಂದು ವಸ್ತು ಮಾರಾಟ ಮಾಡ್ತಾನೆ ಅದು ಸಾರ್ವಜನಿಕರಿಗೆ ಹಾನಿ ಉಂಟಾಗಿರ್ಬಾರ್ದು. ಆ ವಸ್ತುವಿಂದ ಅಂದ್ರೆ ಪಾನಿ ಇರ್ಬೋದು, ಜ್ಯೂಸ್ ಅದ್ರೊಳಗೆಲ್ಲ ಕೆಮಿಕಲ್ ಮಿಕ್ಸ್ ಮಾಡಿ ಅದರಿಂದ ಹಾನಿಯನ್ನು ಉಂಟು ಮಾಡಬಾರ್ದು. ಇದೊಂದು ಷರತ್ತು ಮಾರಾಟಗಾರರಿಗೆ. ನೆಕ್ಸ್ಟ್ ಭರವಸೆ ಒಳಗೆ ಸೆಕ್ಷನ್ 12 ಸಬ್ ಸೆಕ್ಷನ್ 3 ಒಳಗೆ ಇದ್ರ ವಾಕ್ಯವನ್ನು ತಿಳಿಸ್ತಾರೆ. ಏನಪ್ಪಾ ಅಂದ್ರೆ ಒಪ್ಪಂದದ ಸಹಾಯಕ ನರಮಂಡಲ ಅಂಶ ಅಂದ್ರೆ ಒಂದು ಒಪ್ಪಂದದ ಸಹಾಯಕವಾಗಿ ನರಮಂಡಲ ಒಂದು ಅಂಶವಾಗಿತ್ತು. ಅಂದ್ರೆ ಭರವಸೆ ಉಲ್ಲಂಘನೆ ಆದರೆ ಅಂದ್ರೆ ಯಾವುದೋ ಒಂದು ಭರವಸೆ ಇರ್ತೈತೆ ಅದ್ರ ಉಲ್ಲಂಘನೆ ಆದ್ರೆ ಅದ್ರೊಳಗೆ ಭರವಸೆ ಉಲ್ಲಂಘನೆ ಆತಂದ್ರೆ ಏನಪ್ಪಾ ಅಂದ್ರೆ ಖರೀದಿದಾರನು ಒಪ್ಪಂದವನ್ನು ರದ್ದು ಮಾಡಲಾರನು. ಅಂದ್ರೆ ಒಪ್ಪಂದವನ್ನು ರದ್ದು ಮಾಡೋಕ್ಕಾಗಲ್ಲ ಖರೀದಿದಾರ, ಈಗ ಏನೋ ಉಲ್ಲಂಘನೆ ಆಗೈತೆ ಅಂತೇಳಿ ಅದ ಅಕಸ್ಮಾತ್ ಅವಾಗ ಆದ ನಷ್ಟವನ್ನು ಪಡ್ಕೋಬಹುದು. ಅದ್ರೊಳಗೆ ಪ್ರಮುಖವಾದ ಅಂಶಗಳು ಬರ್ತಾವೆ. ಶಾಂತ ಸ್ವಾಧೀನಪ್ಪ ಖರೀದಿದಾರನು ಸರಕುಗಳನ್ನು ಶಾಂತಿಯುತವಾಗಿ ಬಳಸಬಹುದು, ಯಾರು ಅಡ್ಡಿಪಡಿಸಬಾರದು. ಅಂದ್ರೆ ಒಂದು ಶಾಂತಿಯುತವಾಗಿ ಖರೀದಿ ಮಾಡಿ ಆ ವಸ್ತುವನ್ನು ಬಳಸಬಹುದು ಅಂತ ಹೇಳ್ತಾರೆ. ಅದೇನಪ್ಪ ಸೆಕ್ಷನ್ 14B ಒಳಗೆ ಬರ್ತೈತಿ. ಸೆಕ್ಷನ್ 14B
ಅದ್ರೊಳಗೆ ಭರವಸೆ ಒಳಗೆ 2ನೇ ಪಾಯಿಂಟ್ಸ್ ಏನಪ್ಪ ಅಂದ್ರೆ ಹೊರೆಗಳಿಲ್ಲದ ಮುಕ್ತಿ. ಅಂದರೆ ಯಾವುದೋ ಒಂದು ವಸ್ತು ಇರ್ತೈತೆ, ಆ ವಸ್ತುವನ್ನು ಖರೀದಿ ಮಾಡ್ತೈತೆ, ಆ ಸರಕುವಿನ ಮೇಲೆ ಯಾವುದೇ ಒಂದು ಹಕ್ಕು ಇರಬಾರ್ದು, ಸಾಲ ಇರಬಾರ್ದು, ಮತ್ತು ಏನೂ ಇರಬಾರ್ದು. ಅಂದರೆ ಫ್ರೀಡಮ್ ಆಗಿರ್ಬೇಕದ ಆ ಸಾಲ, ಅದ್ರ ಮ್ಯಾಗ ಏನೋ ಒಂದು ಭಾರವನ್ನು ಹೇರಿರಬಾರ್ದು. ಇದೇನಪ್ಪ ಅಂದ್ರೆ ಸೆಕ್ಷನ್ 14 ಒಳಗೆ ಸೆಕ್ಷನ್ 14 ಒಳಗೆ ಸಿ ಬರ್ತೈತಿ. ಆನಂತರ ಅದ್ರೊಳಗೆ 3ನೇ ಪಾಯಿಂಟ್ ಏನಪ್ಪ ಅಂದ್ರೆ ಗುಣಮಟ್ಟವಾದ ಮತ್ತು ಫಿಟ್ನೆಸ್ ಸಂಬಂಧಿಸಿದಂತೆ ಖಾತರಿ. ಅಂದರೆ ಗ್ರಾಹಕನಿಂದ ವಿಶೇಷ ಉದ್ದೇಶ ಹೇಳಿದಾಗ, ಅಂದರೆ ಗ್ರಾಹಕರು ಯಾವುದೋ ಒಂದು ಉದ್ದೇಶವಾಗಿ ಹೇಳ್ತಾರೆ, ಅದರ ತಕ್ಕವಾದ ಗುಣಮಟ್ಟವಾದ ಭರವಸೆ ಮೂಲಕ ಕೊಡಬೇಕು ಅಂತ ಹೇಳ್ತಾರೆ. ಅದ್ರೊಳಗೆ 4ನೇ ಪಾಯಿಂಟ್ಸ್ ವ್ಯಾಪಾರಿ ಗುಣಮಟ್ಟದ ಖಾತರಿಯ, ಅಂದರೆ ವ್ಯಾಪಾರವನ್ನು ಮಾಡುವವನ ಗುಣಮಟ್ಟವಾದ ಒಂದು ಖಾತರಿಯ ವಸ್ತುವನ್ನು ಖರೀದಿದಾರನಿಗೆ ನೀಡಬೇಕು. ಮತ್ತು 5ನೇದು ಏನಪ್ಪ ಅಂದ್ರೆ ಅಪಾಯಕಾರಿ ಸರಕುಗಳ ಬಗ್ಗೆ ಖಾತರಿ. ಅಂದರೆ ಮಾರಾಟಗಾರನು ಅಪಾಯ ವಿರುದ್ಧ ಬಗ್ಗೆ ತಿಳಿಸಬೇಕು. ಅಂದರೆ ಯಾವುದೋ ಒಂದು ವಸ್ತು ಮಾರ್ತಾನೆ, ಅದರಿಂದ ಅಪಾಯವಾಗಿ ಇತ್ತಂದ್ರೆ ಆ ವಸ್ತು ಬಗ್ಗೆ ಹಿಂಗೈತಿ ಅಂತೇಳಿ ಗ್ರಾಹಕನಿಗೆ ತಿಳಿಸುವ ಅವನ ಕರ್ತವ್ಯವಾಗಿದೆ ಅಂತ ಭರವಸೆ. ಮತ್ತು ಇಲ್ಲಿ ಕೇಸ್ಲ ಬರ್ತಾವೆ. ಕೇಸ್ಲಪ್ಪ ಅಂದ್ರೆ ಫಸ್ಟ್ ಇಲ್ಲೊಂದು ವಾರ್ಡ್ ವರ್ಸಸ್ ಹಬನ್ಸ್ ಅಂತ ಬರ್ತೈತೆ. ಇದ್ರೊಳಗೆ ಏನು ಬರುತ್ತೆ ಅಂದ್ರೆ ಹಂದಿ ಮಾರುವವನು ಏನು ಮಾಡ್ತಾನಪ್ಪ, ಹಂದಿ ಕೊಳ್ಳುವವನಿಗೆ ಮೊದಲೇ ಹೇಳ್ಬೇಕಿತ್ತು. ಅಂದರೆ ಹಂದಿ ಮಾರಾಡ್ತಾನಲ್ಲ ಅವ ಹಂದಿ ಕೊಳ್ಳೋನು ಅದ್ರ ಬಗ್ಗೆ ಮೊದಲು ತಿಳ್ಕೊಬೇಕಿತ್ತು. ಅವ್ನು ತಿಳ್ಕೊಳ್ದೆ ಏನು ಮಾಡ್ತಾನೆ, ಹಂಗೆ ತೊಗೊಂಡ್ಬಿಡ್ತಾನೆ. ಅಂದರೆ ಹಂದಿ ಮಾರೋನ ಅದ್ರ ಬಗ್ಗೆ ಏನು ಭರವಸೆ ನೀಡುವುದಿಲ್ಲ. ಅಂದರೆ ಯಾವುದಕ್ಕೂ ತಾನು ಹೊಣೆಯಿಲ್ಲ ಎಂದು ಹೇಳುವುದಿಲ್ಲ, ಮತ್ತು ಅದ್ರ ಬಗ್ಗೆ ಭರವಸೆ ನೀಡುವುದಿಲ್ಲ. ಹಂಗೆ ಏನಪ್ಪ ಹಂದಿ ತೊಗೊಂಡ್ಬಿಡ್ತಾನೆ. ಯಾಕಂದ್ರೆ ಯಾವುದೋ ಒಂದು ವಸ್ತು ತೊಗೋಬೇಕು, ಆ ವಸ್ತುವಿನ ಬಗ್ಗೆ ನಾವು ಕೇಳಿ ಪಡೆದು ನಮ್ಮ ಹಕ್ಕು ಅದು ಕೇಳೋದು, ಆ ವಸ್ತುವಿನ ಬಗ್ಗೆ ತಿಳ್ಕೊಂಡು ತೊಗೋಬೇಕು. ಅವ್ನು ಭರವಸೆನೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಹಂಗೆ ತೊಗೊಂಡ್ಬಿಡ್ತಾನೆ. ಅದಕ್ಕಾಗಿ ತನ್ನ ಹಂದಿಗಳು ಇರ್ತಲ್ಲ, ಆ ಹಂದಿಗಳು ಕೂಡ ಬಿಟ್ಬಿಡ್ತಾನೆ. ಬಿಟ್ಟುಕೊಳ್ಳೆ ಅದು ಏನು ತೊಗೊಂಡಿರ್ತಲ್ಲ ಆ ಹಂದಿಗೆ ರೋಗ ಇರುತ್ತೆ, ಅದು ಉಳ್ಕಿದ ಹಂದಿಗಳಿಗೆ ರೋಗ ಅಂಟ್ಕೊಂಡ್ಬಿಡುತ್ತೆ, ಅಷ್ಟು ಹಂದಿಗಳು ಸಾಯ್ತಾವೆ. ಅದಕ್ಕಾಗಿ ಇದ್ರೋಗ ಜಜ್ಮೆಂಟ್ ಏನಂತಂದ್ರೆ ಏನು ಮಾರಾಟಗಾರ ಇರ್ತಲ್ಲ ಅವ ಹೊಣೆಗಾರನಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಇವ್ನು ಕೇಳೋ ಹಕ್ಕು ಐತಿ, ಕೇಳಬೇಕಿತ್ತು, ಅವ್ನು ಭರವಸೆ ಕೊಟ್ಟಿಲ್ಲ, ಇವ್ನು ಭರವಸೆ ತಗೋದು ಇವ್ನ ಹಕ್ಕದ. ಅದಕ್ಕೆ ಆನಂತರ ಇನ್ನೊಂದು ಕೇಸ್ ಐತಿ. ಇನ್ನೊಂದು ಕೇಸ್ ಯಾವುದಂದ್ರೆ ಇಲ್ಲೇ ನೋಡಿ, ಪ್ರಿಸ್ಟ್ ವರ್ಸಸ್ ಲಾಸ್ಟ್ ಅಂಥೇಳಿ 1903 ಒಳಗೈತಿ. ಇದು ಬಿಸಿ ನೀರಿನ ಬಾಟ್ಲೆ ಸ್ಫೋಟಗೊಂಡಾಗ, ಅಂದ್ರೆ